ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ಎಲ್ರಿಗೂ ಕೂಡ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆಯಲ್ಲಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಾನು ಇವಾಗ ಹೇಳೋಕ್ಕೆ ಹೊರಟಿರುವಂಥ ವಿಷಯ ಏನಂತಂದರೆ ನೆಲಬೇವು ಗಿಡದ ಉಪಯೋಗಗಳ ಬಗ್ಗೆ. ಇದೇ ನೋಡಿ, ನೆಲಬೇವು ಗಿಡ ಅಂತಂದರೆ ನೋಡಿ ಈ ರೀತಿ ಇರುತ್ತೆ. ಇದನ್ನು ನೆಲಬೇವು ಗಿಡ ಅಂತ ಕೂಡ ಕರೀತಾರೆ, ಹಾಗೆ ಕಿರಾತ ಕಡ್ಡಿ ಅಂತ ಕೂಡ ಕರೀತಾರೆ. ಇದು ಔಷಧೀಯ ಗುಣಗಳಿಗೆ ತುಂಬಾ ಒಳ್ಳೆಯದು. ಜ್ವರ, ಶೀತ, ಕೆಮ್ಮು, ಮೈತುರಿಕೆ ಹಾಗೆ ರಕ್ತ ಶುದ್ಧಿ ಆಗಲಿಕ್ಕೆ ಕೂಡ ಇದು ತುಂಬಾ ಉಪಯುಕ್ತವಾಗಿರುತ್ತೆ. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಿ. ಅದರದ್ದು ಬೀಜ ನೋಡಿ ಈ ರೀತಿ ಇರುತ್ತೆ. ಅದು ನೋಡಲಿಕ್ಕೆ ಇದರದ್ದು ಬೀಜ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ. ಈಗ ನೆಲಬೇವು ಔಷಧಿಯ ಉಪಯೋಗಗಳು ಏನು ಅಂತ ತಿಳ್ಕೊಳ್ಳೋಣ. ಜ್ವರ, ಇದು ದೇಹದ ತಾಪಮಾನವನ್ನು ನಿಯಂತ್ರಿಸಲಿಕ್ಕೆ ಸಹಾಯ ಮಾಡುತ್ತೆ ನೆಲಬೇವು ಗಿಡ. ಹಾಗೆ ಇದು ಚರ್ಮದ ಸಮಸ್ಯೆಗಳಿಗೆ ಕೂಡ ತುಂಬಾ ಉಪಯುಕ್ತವಾಗಿದೆ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ತುರಿಕೆಗಳು ಮತ್ತು ದದ್ದು ಅಂತಾರಲ್ಲ, ರಿಂಗ್ ವಾರ್ಮ್, ಅವೆಲ್ಲ ಕಡಿಮೆ ಆಗುತ್ತೆ ಇದನ್ನು ಅದಕ್ಕೆ ಹಚ್ಚೋದ್ರಿಂದ. ಹಾಗೆ ಜೀರ್ಣಕಾರಿ ಸಮಸ್ಯೆಯು ಕೂಡ ಇದು ಪರಿಹಾರ ಆಗುತ್ತೆ. ಹೇಗೆ ಅಂತಂದರೆ ಜಂತು ಹುಳುವಿನ ಸಮಸ್ಯೆ ಇರುತ್ತಲ್ಲ, ಹೊಟ್ಟೆಯಲ್ಲಿ ಜಂತು ಹುಳುಗಳಾಗಿದ್ದರೆ ಮಕ್ಕಳಿಗೆಲ್ಲ ಇದರದ್ದು ಕಷಾಯವನ್ನು ಮಾಡಿಕೊಟ್ರೆ ಅದು ಸರಿಯಾಗುತ್ತೆ, ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಯಕೃತ್ತಿನ ರಕ್ಷಣೆ, ಯಕೃತ್ತು ಅಂತಂದರೆ ಲಿವರ್ ಅಂತ ಹೇಳಿ, ಲಿವರನ್ನು ರಕ್ಷಣೆ ಮಾಡುತ್ತೆ ಇದು. ಮತ್ತು ಮೊಣಕಾಲುಗಳಲ್ಲಿನ ಸೆಳೆತ, ನೋವುಗಳೆಲ್ಲ ಇದ್ದರೆ ಈ ಕಷಾಯವನ್ನು ಕುಡಿಯೋದ್ರಿಂದ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದರ ಉಪಯೋಗ ಏನು ಅಂತ ನಾವೀಗ ತಿಳ್ಕೊಂಡಾಯಿತು. ಈಗ ಈ ಕಷಾಯವನ್ನು ಹೇಗೆ ತಯಾರಿಸೋದು ಅಂತ ತಿಳ್ಕೊಬೇಕಲ್ವಾ? ಬನ್ನಿ ತಿಳ್ಕೊಳ್ಳೋಣ. ಎಲೆಗಳನ್ನೆಲ್ಲ ಸ್ವಚ್ಛ ಮಾಡಿ ತಂದು ಇಟ್ಕೋಬೇಕು, ಚೆಂದ ತೊಳೆದು. ಹುಳ ಹಿಡ್ತಿರುವಂಥ ಎಲೆಗಳನ್ನು ತೆಗೆದು ಕ್ಲೀನಾಗಿ ತಂದು ಇಟ್ಕೊಳ್ಳಿ. ಹಾಗೆ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಪಾತ್ರೆ ಒಳಗಡೆ ಹೋಗಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಮೆಣಸಿನಕಾಳು, ನಾನು ತೋರಿಸ್ತಾ ಇದ್ದೀನಲ್ವ ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಳಿ. ಎರಡನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಬೇಕು. ನೋಡಿ, ಇಲ್ಲಿ ಮಾಡಿದ್ದೀನಲ್ಲ ನಾನು, ಅದೇ ಥರ ಇಷ್ಟು ಆಗಬೇಕು, ಇಷ್ಟು ಪುಡಿ ಆಗಬೇಕು. ಆಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಕೊಡಿ, 1 ಗ್ಲಾಸು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸೋಕೆ ಬಿಡಿ. ಈಗ ನೀವು 2 ಗ್ಲಾಸ್ ನೀರಿಟ್ಟರೆ 1 ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಈಗ ನಾನು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, 1 ಗ್ಲಾಸ್ ಆಗುವಷ್ಟು ಕುದಿಸ್ಬೇಕು ಚೆನ್ನಾಗಿ. ನಾನು ಪುಡಿ ಮಾಡಿದ್ನಲ್ವ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿದ್ದೀನಿ. ಎರಡನ್ನೂ ಕುದಿಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಈ ರೀತಿ ಚೆನ್ನಾಗಿ ಕುದಿಬೇಕು. ಅದ ನಂತರ ಅದು ಸೊಪ್ಪು ಹಾಕಬೇಕು, ನೆಲಬೇವಿನ ಸೊಪ್ಪು. ಚೆನ್ನಾಗಿ ಮುಚ್ಚಿಟ್ಬಿಡಿ ಬೇಯಲಿಕ್ಕೆ. ಲೋ ಫ್ಲೇಮಲ್ಲಿ ಇಡಿ ಗ್ಯಾಸನ್ನು. ನೋಡಿ, ಈ ರೀತಿ ಮುಚ್ಚಿಟ್ಬಿಡಿ ಲೋ ಫ್ಲೇಮಲ್ಲಿಟ್ಟು. ನೋಡಿ, ಈ ರೀತಿ ಆಗಿದೆ. ಸ್ವಲ್ಪ ತೆಗೆದು ನೋಡ್ತಾ ಇದ್ದೀನಿ ನಾನು. ಈ ರೀತಿ ಬಂದಿದೆ ನೋಡಿ, ಅದರದ್ದು ನೀರಿನ ಕಲರ್ ಸ್ವಲ್ಪ ರೆಡ್ಡಿಶ್ ಆಗಿ. ಇದೇ ನೆಲಬೇವು ಗಿಡದ ಕಷಾಯ. ಈ ರೀತಿ ಮಾಡ್ಕೋತಾರೆ ಇದನ್ನು. ನೋಡ್ತಾ ಇದ್ದೀರಲ್ವಾ? ಅದನ್ನು ಸೋಸ್ಕೋಬೇಕು. ಸೋಸ್ಕೊಂಡು ನಾನು ಒಂದು ಗ್ಲಾಸಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ, ಈ ರೀತಿ ಇರುತ್ತೆ ಅದು ನೋಡಲಿಕ್ಕೆ ಕಷಾಯ. ಇದನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಡನ್. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.